ಯೋಗವಾಸಿಷ್ಠಂ ನಿತ್ಯ ಪಾರಾಯಣ ದಿನ 1 ಭಾಗ 1 ವೈರಾಗ್ಯ ಪ್ರಕರಣ ಪ್ರಾರಂಭ. ಉಭಾಭ್ಯಾಮೇವ ಪಕ್ಷಾಭ್ಯಾಂ ಯದಾಖ್ಯೆ ಪಕ್ಷೀಣಾಂ ಯದಿಹಿ ತಥೈವ ಜ್ಞಾನಕರ್ಮಾಭ್ಯಾಂ ಜಾಯತೆ ಪರಮಂ ಪದಂ. ಋಷಿ ಸುತೀಕ್ಷ್ಣನು ಅಗಸ್ತ್ಯ ಋಷಿಯನ್ನು ಕೇಳಿದನು. ಮುಕ್ತಿಲಪಾತಕ್ಕೆ ಕ್ರಿಯೆಯ ಮಾರ್ಗವೇ ಅಥವಾ ಬುದ್ಧಿವಂತಿಕೆಯ ಮಾರ್ಗವೇ? ದಯವಿಟ್ಟು ನನಗೆ ಹೇಳಿ. ಋಷಿ ಅಗಸ್ತ್ಯರು ಉತ್ತರಿಸಿದರು, ಪಕ್ಷಿಗಳಿಗೆ ಹಾರಲು 2 ರೆಕ್ಕೆಗಳು ಬೇಕಾಗುವಂತೆ ಕರ್ಮ ಮತ್ತು ಜ್ಞಾನವು ಒಟ್ಟಾಗಿ ಕೆಲಸ ಮಾಡಿದಾಗ ಮೋಕ್ಷದ ಅಂತಿಮ ಗುರಿಯನ್ನು ಸಾಧಿಸಲಾಗುತ್ತದೆ. ಮೋಕ್ಷವು ಕೇವಲ ಕರ್ಮದಿಂದ ಅಥವಾ ಬುದ್ಧಿವಂತಿಕೆಯಿಂದ ಸಾಧ್ಯವಿಲ್ಲ. ಎರಡನ್ನೂ ಸರಿಯಾಗಿ ಸಂಯೋಜಿಸಿದರೆ ಮಾತ್ರ ನಾವು ಮುನ್ನಡೆಸುತ್ತೇವೆ. ಮೋಕ್ಷಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರಿಸಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ಅಗ್ನಿವೇಶನ ಮಗನಾದ ಕಾರುಣ್ಯ ಎಂಬ ವ್ಯಕ್ತಿ ಇದ್ದನು. ಸಕಲ ಶಾಸ್ತ್ರಗಳನ್ನು ಅಭ್ಯಸಿಸಿ ಸಾರವನ್ನು ಮನನ ಮಾಡಿಕೊಂಡಿದ್ದರ ಫಲವಾಗಿ ಈ ಯುವಕನಿಗೆ ಬದುಕಿನ ಬಗ್ಗೆ ಒಂದು ರೀತಿಯ ಉದಾಸೀನತೆ ಮೂಡಿತು. ಅಗ್ನಿವೇಶನು ಕಾರುಣ್ಯನನ್ನು ತನ್ನ ಸಂಸ್ಕಾರದಲ್ಲಿ ಏಕೆ ವಿಫಲನಾಗುತ್ತೀಯಾ ಎಂದು ಕೇಳಿದಾಗ ಅವನು ಹೇಳಿದನು, ಕೆಲವು ವೈದಿಕ ಗ್ರಂಥಗಳ ಪ್ರಕಾರ ಸಾಯುವವರೆಗೂ ವೈಜ್ಞಾನಿಕವಾಗಿ ತನ್ನ ಕಾರ್ಯಗಳನ್ನು ಮಾಡಬೇಕೆಂದು ಹೇಳಲಾಗುತ್ತದೆ. ಇತರ ಕೆಲವು ಶಾಸ್ತ್ರಗಳಲ್ಲಿ ಕರ್ಮಗಳನ್ನು ತ್ಯಜಿಸುವುದರಿಂದ ಮಾತ್ರ ಅಮರತ್ವವನ್ನು ಪಡೆಯಬಹುದು ಎಂದು ಹೇಳಲಾಗಿದೆ. ಈ 2 ಧರ್ಮಗಳಲ್ಲಿ ನನಗೆ ಯಾವುದು ಉತ್ತಮ? ಏನು ಮಾಡಬೇಕೆಂದು ಹೇಳಿ. ನೀವು ನನ್ನ ತಂದೆ ಮತ್ತು ನನ್ನ ಗುರುಗಳು. ಅಗ್ನಿವೇಶನ್ ಹೇಳಿದರು, ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಅದನ್ನು ಕೇಳಿದ ನಂತರ ಅದರ ಗುಣಗಳನ್ನು ನೀವೇ ವಿಶ್ಲೇಷಿಸಿ ಮತ್ತು ನಿಮಗೆ ಇಷ್ಟವಾದಂತೆ ನಿರ್ಧಾರಕ್ಕೆ ಬರಬಹುದು. ಒಮ್ಮೆ ಸುಂದರ ದೇವತೆಯಾದ ಸುರುಚಿಯು ಹಿಮಾಲಯದ ಶಿಖರಗಳ ಮೇಲೆ ಕುಳಿತಿದ್ದಾಗ ಇಂದ್ರನ ದೂತರಲ್ಲಿ ಒಬ್ಬರು ಆಕಾಶದಲ್ಲಿ ಹಾದು ಹೋಗುವುದನ್ನು ನೋಡಿದಳು. ಅವನ ಪ್ರಯಾಣದ ಉದ್ದೇಶವೇನು ಎಂದು ಸುರುಚಿಯು ಅವನನ್ನು ಕೇಳಿದಾಗ ಅವನು ಹೇಳಿದನು, ಗಂಧಮಾದನ ಪರ್ವತದ ಒಂದು ಸ್ಥಳದಲ್ಲಿ ಅರಿಷ್ಟನೇಮಿ ಎಂಬ ವ್ಯಕ್ತಿ ತನ್ನ ಮಗನಿಗೆ ತನ್ನ ಇಡೀ ರಾಜ್ಯವನ್ನು ಅರ್ಪಿಸಲು ಬಂದಿದ್ದಾನೆ ಮತ್ತು ತೀವ್ರ ತಪಸ್ಸಿನಲ್ಲಿ ತೊಡಗಿದ್ದಾನೆ. ಇಂದ್ರನ ಸೂಚನೆಯಂತೆ ನಾನು ಅಪ್ಸರಾ ಸ್ತ್ರೀಯರನ್ನು ಕರೆದುಕೊಂಡು ಆ ರಾಜರ್ಷಿಯನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಅಲ್ಲಿಗೆ ಹೋದೆ. ರಾಜರ್ಷಿ ಸ್ವರ್ಗದ ಆಗುಹೋಗುಗಳ ಬಗ್ಗೆ ಕೇಳಿದರು. ಸ್ವರ್ಗದಲ್ಲಿ ಉತ್ತಮ ಜೀವನ ನಡೆಸಿದವರು, ಉತ್ತಮ ಜೀವನ ನಡೆಸಿದವರು ಮತ್ತು ಕಡಿಮೆ ಜೀವನ ನಡೆಸಿದವರು ತಮ್ಮ ತಮ್ಮ ಕರ್ಮಗಳ ಗುಣಗಳಿಗೆ ಅನುಗುಣವಾಗಿ ಅನುಭವಗಳಿಗೆ ಒಳಗಾಗುತ್ತಾರೆ ಮತ್ತು ಅವರವರ ಕರ್ಮಗಳ ಪ್ರಕಾರ ಫಲಿತಾಂಶಗಳನ್ನು ಅನುಭವಿಸಿದಾಗ ಅವರನ್ನು ಮಾರಣಾಂತಿಕ ಜಗತ್ತಿಗೆ ಹಿಂತಿರುಗಿಸಲಾಗುತ್ತದೆ. ಇದನ್ನು ಕೇಳಿದ ಅರಿಷ್ಟನೇಮಿ ಎಂಬ ರಾಜನು ಸ್ವರ್ಗಕ್ಕೆ ಇಂದ್ರನ ಆಹ್ವಾನವನ್ನು ಸ್ವೀಕರಿಸಲಿಲ್ಲ. ಇಂದ್ರ ಮತ್ತೊಮ್ಮೆ ಋಷಿಗೆ ಸಂದೇಶವನ್ನು ಕಳುಹಿಸಿದನು. ಆಮಂತ್ರಣವನ್ನು ಸಾರಾಸಗಟಾಗಿ ತಿರಸ್ಕರಿಸುವ ಮುನ್ನ ಮಹರ್ಷಿ ವಾಲ್ಮೀಕಿಯವರನ್ನು ಸಂಪರ್ಕಿಸುವುದು ಸೂಕ್ತ ಎಂದು ತಿಳಿಸಲು ಹೋಗಿದ್ದೆ. ರಾಜರ್ಷಿ ವಾಲ್ಮೀಕಿಗೆ ಕೇಳಿದ, ಜನನ ಮರಣಗಳಿಂದ ಮುಕ್ತಿ ಹೊಂದಲು ಉತ್ತಮ ಮಾರ್ಗ ಯಾವುದು? ಇದಕ್ಕೆ ಪ್ರತಿಕ್ರಿಯೆಯಾಗಿ ವಾಲ್ಮೀಕಿ ಶ್ರೀರಾಮ ಮತ್ತು ವಿಶಿಷ್ಟ ಮುನಿಗಳ ನಡುವಿನ ಸಂಭಾಷಣೆಯನ್ನು ವಿವರಿಸಿದರು.